ನಂದು ಹಠ, ನಿಂದು ಛಲ. ಛಲದ ಮುಂದೆ ಹಠ ಸೋಲ್ಬೇಕು, ಅದೇ ಧರ್ಮ. ನಿನಗೇನು ಅನ್ಸುತ್ತೋ ಅದನ್ನು ನೀನು ಮಾಡು. ಏ ಕಾಟ್ರು, ನಮ್ಗೊಂದು ಸ್ಟ್ಯಾಂಡರ್ಡ್ ಇಲ್ವಾ, ರೇಂಜ್ ಇಲ್ವಾ? ಯಾರಂಗ್ ವಾಚ್ಮ್ಯಾನ್ ತರ ಮನೆ ಆಚೆ ನಿಂತ್ಕೊಂಡು ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾರೆ ಜನ. ನೀನ್ ಮನೆ ಒಳಗ್ ಬರೋದಕ್ಕೆ ಪರ್ಮಿಷನ್ ಕೊಡ್ಸಿದೀನಿ. ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ಬೋದು. ಬಲಗಲಿಟ್ಟು ಒಳಗ್ ಬನ್ನಿ ಅಣ್ಣ. ಏಯ್, ಯಾರು ಬೇಕಾರೋ ಅಣ್ಣ ಅಂತ ಕರೀಲಿ, ನೀನ್ ಮಾತ್ರ ಕರಿಬೇಡ. ಆಯ್ತಪ್ಪ, ಹರಟೆ ಹೊಡಕ್ ಟೈಮ್ ಇಲ್ಲ. ಬಾರಪ್ಪ ಪುಣ್ಯಾತ್ಮ. ಅಲ್ಲ, ಒಳಗ್ ಬರಕ್ಕೆ ನಿಜವಾಗ್ಲೂ ಪರ್ಮಿಷನ್ ಸಿಗ್ತಾ? ಹೆಂಗೆ ಅಂತ? ಅದೆಲ್ಲ ನಿನಗೆ ಯಾಕೆ? ಒಟ್ನಲ್ಲಿ ಮ್ಯಾಟ್ರ್ ಕ್ಲಿಯರ್. ಒಳಗ್ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ತಾನೆ, ಇವಾಗ ಬರ್ತೀಯೋ ಇಲ್ವೋ? ಏ, ಸೂಪರ್ ಸೂಪರ್ ಮೀಟರ್ ನೀನು. ನೀನು ಏನೋ ಅನ್ಕೊಂಡಿದ್ದೆ, ಬಟ್ ಹೆವಿ ಟ್ಯಾಲೆಂಟ್ ಇದೆ ನಿನಗೆ. ಥ್ಯಾಂಕ್ ಯು. ಇರ್ಲಿ, ಯಾರೋ ಒಬ್ರು ಮಾಡ್ಬೇಕಿತ್ತಲ್ವಾ? ಗಂಡಿನ ಕಡೆಯವ್ರಿಗೆ ಉಪಚಾರ ಮಾಡಿಲ್ಲ ಅಂತ ಜನ ಬೈಕೊಂತಾರಷ್ಟೆ. ಹೇ, ಇದು ನಿಂಗೆ ಬಿಡಕ್ಕಾಗಲ್ಲ. ಏನು ಸಾಧನೆ ಮಾಡಿದ್ಯಾ ನೀನು. ನಿನಗೆ ಸನ್ಮಾನ ಮಾಡಿ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು. ಇಲ್ಲಾಂದ್ರೆ ಈ ಕೃಷ್ಣನ್ ಮನ್ಸಿಗೆ ಸಮಾಧಾನ ಇಲ್ಲ. ಓಹೋ, ಏನ್ ಸ್ಪೆಷಲ್? ಪಕ್ಕ ಆಟ ಒಳಗಿಂದ ಹೇಳ್ತಾ ಇದ್ದೀನಿ. ಆಯ್ತು. ಮೀಟ್ರ್ ಮೇಲೆ ಏನಾದ್ರು ಕೊಟ್ರೆ ಮಾತ್ರ ನಾನು ನಿನ್ನ ಒಳಗ್ ಬಿಡೋದು. ಏನ್ ಕೊಡ್ತೀಯಾ ಬೇಗ ಹೇಳು. ಏನ್ ಕೊಡೋದು? ಅವ್ನು ಮುತ್ತು ಕೊಟ್ಬಿಡ್ತೀನಿ. ಏಯ್, ಏನೋ ಅನ್ಕೊಂಡಿದ್ಯಾ ನೀನು? ನಾನೇನು ಅನ್ಕೊಂಡೆ? ಏನೋ ಒಂದ್ ಸ್ವಲ್ಪ ಫ್ರೆಂಡ್ಲಿಯಾಗಿ ಮಾತಾಡಿ ಸಲ್ಗೆ ಕೊಟ್ಟಿದ್ದಕ್ಕೆ ಓವರಾಗಿ ಮಾತಾಡ್ತಿದ್ಯಾ. ನಾನೇನು ಹೇಳ್ದೆ ಅಂತ ಇಷ್ಟೊಂದು ರಾಂಗ್ ಆಗ್ತಿದ್ಯಾ? ನೀನ್ ಏನ್ ಮಾತಾಡ್ದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ವೇಟ್, ಕೂಲ್ ಡೌನ್. ನೀನು ಮುತ್ತಿನ ಬಗ್ಗೆ ಮಾತಾಡ್ತಿದ್ಯಾ? ಒಂದು ಮುತ್ತಿನ ಕತೆ. ನೀನು ಯಾವ ಮುತ್ತು ಅನ್ಕೊಂಡೆ? ಮುತ್ತಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಗೊತ್ತಾ? ಏಯ್, ಓವರಾಗಿ ಮಾತಾಡ್ಬೇಡ. ಇರ್ರಿ, ಹೇಳ್ತೀನಿ. ನಂಬರ್ 1, ಸಮುದ್ರದಲ್ಲಿ ಸಿಗೋ ಮುತ್ತು. ತುಂಬ ಬೆಳೆ ಬಾಳುವಂಥದ್ದು. ಇಟ್ಸ್ ಎ ಪರ್ಲ್. ಎರಡನೇದು, ನಮ್ಮ ಬಾಸು, ನಮ್ಮ ಅಣ್ಣವರು ಒರಿಜಿನಲ್ ಮುತ್ತು ಅಂದರೆ ಅವರೇ. ನಂಬರ್ 3, ಚಿನಾರಿ ಮುತ್ತ. ಏನು ಟೈಟಲ್ಲು, ಯಾರಿಗೆ ತಾನೇ ನೆನಪಿರಲ್ಲ? ಇನ್ನು ನಂಬರ್ 4, ನಾವು ತುಂಬ ರೇರು, ವ್ಯಾಲ್ಯೂಯಬಲ್, ಎವರ್ ಗ್ರೀನ್. ಈಗ ನಾನು ನಿನಗೆ ಕೇಳ್ತಾ ಕಟ್ಟ ಕಡೆಯ ಪ್ರಶ್ನೆ. ಇಟ್ಸ್ ಅ ಸಿಂಪಲ್ ಕ್ವಶನ್. ಇವಾಗ ಬರ್ತೀಯೋ ಬರಲ್ವೋ? ನಿಮಗೆ ಈ ಹೊತ್ತಲ್ಲಿ ಬೇಕಾಗಿರೋ ಮುತ್ತು ಯಾವುದು? ಆಪ್ಷನ್ 1, ಸಿಹಿ ಮುತ್ತು. ಆಪ್ಷನ್ 2, ಸಮುದ್ರದ ಮುತ್ತು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಲಾಕ್ ಮಾಡಿ. ನಿನ್ ತಲೆಕಾಯಿ ಬುರುಡೆ. ಬೇಕಾದ್ರೆ ಬಾ, ಇಲ್ಲಾಂದ್ರೆ ಇಲ್ಲೇ ಇರು. ಹೋಗಲಿ. ಅದೇ ನಾ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಭವ್ಯ, ಜ್ಯೂಸ್ ಕೊಡ್ತಿದ್ಯಾ? ಕೊಡಿ ಆಂಟಿ, ತಗೊಳ್ಳಿ. ಕಲ್ ಬಂಡೆ ತರ ಗಂಡನ ಕಡೆಯವರು ಇಲ್ಲೇ ನಿಂತಿದ್ದೀವಿ, ನಮ್ಗೇನು ಜ್ಯೂಸ್ ಇಲ್ವಾ? ಭವ್ಯ, ಗಂಡಿನ ಕಡೆಯವರು ಯಾವತ್ತೂ ಜ್ಯೂಸೇ ಕುಡ್ದಿಲ್ಲ ಅನ್ಸುತ್ತೆ. ಒಂಚೂರು ಜ್ಯೂಸ್ ಕೊಡಮ್ಮ. ಗಂಡಿನ ಕಡೆಯವರು ತುಂಬಾ ಇಂಪಾರ್ಟೆಂಟು. ಕೋಪ ಮಾಡ್ಕೊಂಡ್ರೆ ಕಷ್ಟ. ಮೊದಲೇ ಕಷ್ಟಪಟ್ಟು ಒಳಗೆ ಬಂದಿದ್ದಾರೆ, ಅವ್ರಿಗೆ ಜ್ಯೂಸ್ ಕೊಡಲ್ಲ ಅಂತ ಅನ್ನಕ್ಕಾಗುತ್ತೇನೆ? ಕೊಡೆ. ಭವ್ಯ, ಏನೇ ಮಾಡ್ತಿದ್ಯಾ? ಎಲ್ಲರೂ ನೋಡ್ತಿದ್ದಾರೆ. ಓ ಪಾಪ, ನಿನಗೆ ದಾಹ ಆಗಿತ್ತು ಅನ್ಸುತ್ತೆ, ಅದಕ್ಕೆ ನೀನೇ ಕುಡಿದ್ಬಿಟ್ಟಿದ್ಯಾ? ಸರಿ ಹೋಗು, ಇನ್ನೊಂದು ಲೋಟ ಇಸ್ಕೊಂಬ. ಹೋಗೆ. ಈ ಭಯ ಇರಲಿ, ಗಂಡನ ಕಡೆ ಅವರು ಅಂದರೆ ಸ್ಪೆಷಲ್ ಆಗಿ ಜ್ಯೂಸ್ ಹೇಳಿ.
ಬೇರೆ ಗ್ಲಾಸಲ್ಲಿ. ಹೇಳ್ತೀನಿ ಭವ್ಯ ಸ್ಪೆಷಲ್ ಜ್ಯೂಸ್ ತಗೋಬಾರೆ, ಬೇರೆ ಗ್ಲಾಸಲ್ಲಂತೆ. ಅಯ್ಯೋ ಅರ್ಜೆಂಟಾಗಿ ಸುಸ್ ಹೋಗ್ಬೇಕು. ವಾಶ್ರೂಮ್ ಎಲ್ಲಿದೆ ಅಂತ ಯಾರನ್ನ ಕೇಳಿ. ಇಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಯಾರು ಇಲ್ವಾ? ಭವ್ಯ ಒಂದು ಸೆಕೆಂಡ್. ಏನ್ ಸರ್? ಏನಿಲ್ಲ ಹೋಗು. ಇವಳೊಬ್ಳು, ಇವಳನ್ನ ಕೇಳಿದ್ರೆ ಅಷ್ಟೇ. ಯಾರನ್ನ ಕೇಳಿ? ರುಕ್ಕು ಅವರು ಇಲ್ಲ, ಅಟ್ಲೀಸ್ಟ್ ಅವ್ರನ್ನಾದ್ರೂ ಕೇಳ್ಬೋದಿತ್ತು. ಅರ್ಜೆಂಟಾಗಿ ಹೋಗ್ಬೇಕಲ್ಲ. ವಿನಯ್ ಬ್ರೋ ಬರ್ತಾ? ಜ್ಯೂಸ್ ಕುಡ್ದೇನಾ? ಜ್ಯೂಸ್ ಕುಡ್ದೆ, ಆದರೆ ಸ್ವಲ್ಪ ಆರಾಮಾಗಬೇಕು. ಎಲ್ಲ ಕರೆಕ್ಟಾಗಿ ಆಗ್ತಿದ್ಯಲ್ಲೋ, ಸ್ವಲ್ಪ ನಿಧಾನ ಆಗ್ತಿದೆ ಅಷ್ಟೇ. ನಿಧಾನ. ನೋ ಅರ್ಜೆಂಟಾಗಿ ಆಗಬೇಕು. ಏನು ಅರ್ಜೆಂಟಾಗಿ ಆಗಬೇಕು? ಬ್ರೋ ನಿನ್ನ ಕೆಲಸ ಆಯ್ತಾ? ಹಾಂ, ನನ್ನ ಕೆಲಸ ಆಯಿತು. ಎಲ್ಲೋಗಿ ಮಾಡಿದೆ? ಎಲ್ಲೋ ಹೋಗಿ ಯಾಕೋ ಕೆಲಸ ಮುಗಿಸ್ಲಿ, ನಾನು ಎಲ್ಲ ಇಲ್ಲಿಂದಾನೇ ಮಾಡಿದೆ ಕಣೋ. ಹಿಂಗೆ ಮಾತಾಡ್ತಾ ಇದ್ರೆ ಇಲ್ಲೇ ಮಾಡಿಬಿಡ್ತೀನಿ ಇವಾಗ. ಅಯ್ಯೋ ಏನೋ ಮಾಡ್ತೀಯ, ಕರೆಕ್ಟಾಗಿ ಹೇಳ, ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊ ಬ್ರೋ. ಸುಸು ಬರ್ತಿದ್ದೇನೋ, ನೀನೇನೋ ಒಳ್ಳೆ ಸುಸು ಬಂದರೆ ಹೋಗಿ ಮಾಡೋಗು. ನಿಂಗೆಲ್ಲ ಕಾಮಿಡಿ, ಅದನ್ನ ಹೇಳಿ ಕೇಳಿ ಬರತ್ತಾ? ಸರಿ ಎಲ್ಲಿ ಹೋಗ್ಲಿ ಹೇಳು. ನೀ ಅಲ್ಲಿ ವಾಶ್ರೂಮ್ಗೆ ಹೋಗು. ಎಲ್ಲಿದೆ ಅಣ್ಣ? ಇದು ನಿಮ್ಮನೆ ತಾನೆ, ನಂಗೆ ಹೆಂಗೆ ಗೊತ್ತಿರತ್ತೆ? ಬ್ರದರ್, ನಾನು ಇವಾಗ ಹೊಸ್ದಾಗಿ ಬಂದಿರೋದು ಬ್ರದರ್, ನನಗೇನು ಗೊತ್ತಾಗುತ್ತೆ? ಅಲ್ಲಿ ನೋಡು, ನಿಮ್ಮ ಅತ್ತಿಗೆ ಕೂತಿದ್ರೆ ಹೊರ್ಗೋಗಿ ಕೇಳು. ಅದಕ್ಕೆ ಅವ್ರನ್ನೇ ಕೇಳಿ ಬ್ರೋ, ಲಿಟಲ್ ಮ್ಯಾನರ್ಸ್. ನೀನು ಕೇಳಂಗಿದ್ರೆ ಕೇಳುವರು, ಇಲ್ಲಾಂದರೆ ಇಲ್ಲೇ ಮಾಡು. ಬ್ರೋ ಪ್ಲೀಸ್ ಬ್ರೋ, ನೀನು ಕೇಳು ಪ್ಲೀಸ್ ಬ್ರೋ. ಆಯ್ತು ಆಗ್ತಿಲ್ಲ ನನಗೆ. ಕೇಳ್ತೀನಿ, ನೀವು ಉಳ್ಕೊಂಬಿಡ. ಆಯ್ತಾಯ್ತು, ಕಂಟ್ರೋಲ್ ಮಾಡ್ತೀನಿ, ಹೋಗು. ಅಕ್ಕ ಬಳೆ ತುಂಬಾ ಚೆನ್ನಾಗಿದೆ ಕಣೆ, ನಿನ್ ಸ್ಯಾರಿಗೂ ಬಳೆಗೂ ತುಂಬಾ. ಬರ್ತೀವಿ. ಕಲ್ಯಾಣಿ, ಇಲ್ಲಿ ಇಂಪಾರ್ಟೆಂಟ್ ಜಾಗ ಎಲ್ಲಿದೆ? ಅದು ಅರ್ಜೆಂಟಾಗಿ ಕೆಲಸ ಮುಗಿಸ್ಬೇಕಾಗಿತ್ತು, ಅದಕ್ಕೆ ಇಂಪಾರ್ಟೆಂಟ್ ಜಾಗ ಎಲ್ಲಿದೆ ಅಂತ. ನೀವು ಅನ್ಕೊಂಡಾಗಲ್ಲ, ಇಂಪಾರ್ಟೆಂಟ್ ಜಾಗ ಅಂದರೆ ವಾಶ್ರೂಮ್. ನನ್ನ ತಮ್ಮಂಗೆ ಸ್ವಲ್ಪ ಅರ್ಜೆಂಟ್ ಆಗಿದೆ. ಅಲ್ಲಿ ಹಿತ್ಲಲ್ಲಿದೆ, ಹೋಗಿ. ಬ್ರೋ ಜಾಗ ಎಲ್ಲಿದೆ ಬ್ರೋ? ಕಲ್ಯಾಣಿ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅಲ್ವಾ? ಜಾಗ ಇದು ಬ್ರೋ. ಅವ್ರ ಕಣ್ಣೆಲ್ಲ ಮಿಂಚು ನೋಡ್ದ, ಪಳ ಅಂತ ಹೊಡಿತಿತ್ತು. ಬ್ರೋ ಅರ್ಥ ಮಾಡ್ಕೊ ಬ್ರೋ. ಸಾರಿ ಅಲ್ಲೇ ಇದ್ಲಲ್ಲಿದೆ, ಹೋಗು. ಗೊತ್ತಲ್ಲ, ನಮಗೆ ಜ್ಯೂಸ್ ಬರಲಿಲ್ಲ ಅಂದರೆ ಆವಾಜ್ ಬಿಡ್ತಾ ಇರೋದೆ. ಹೆಂಗೆ ಆವಾಜ್ ಹಾಕಿದ್ದು? ಗಡ ಗಡ